ಹಾಯ್ ಹಲೋ ನಮಸ್ಕಾರ. MS ವಿಜನ್ ಅಕಾಡೆಮಿಗೆ ಸ್ವಾಗತ. ಟುಡೇ ಕ್ಲಾಸ್ ಬಂದ್ಬಿಟ್ಟು ಟೀಚಿಂಗ್ ಆಪ್ಟಿಟ್ಯೂಡ್ ಒಳಗಡೆ ವೇರಿಯಸ್ ಟೀಚಿಂಗ್ ಮೆಥಡ್ಸ್ ಬಗ್ಗೆ ಡಿಸ್ಕಷನ್ ಮಾಡಮ್ರಿ. ಬೋಧಕರು ಒಂದು ವಿಷಯದ ಬಗ್ಗೆ ನೀಡ್ತಕ್ಕಂತ ಶಾಬ್ದಿಕ ವಿವರಣೆ ಪಠ್ಯಕ್ರಮ ತರ ಚಟುವಟಿಕೆಗಳಲ್ಲಿ ಹಿಡಿತವ್ರಿ ಪ್ರಾಜೆಕ್ಟೆಡ್ ಮೆಥಡ್ ಒಳಗಡೆ ನೋಡ್ತೀವಿ. ಒಂದು ಟಾಪಿಕ್ ಮೇಲ್ಗಡೆ ಕ್ವಶನ್ ಕೇಳ್ತಾರ, ದೆನ್ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಕೇಳ್ತಾರ. ಈ ಲ್ಯಾಬ್ರೋಟರಿ ಕೇಳಿರಲ್ಲ, ಲ್ಯಾಬ್ ಸೈನ್ಸ್ ಕ್ಲಾಸ್ ಒಳಗಡೆ ಲ್ಯಾಬ್ರೇಟರಿ ಇರ್ತಾವ, ಅವ ಪ್ರಾಕ್ಟಿಕಲ್ಸ್ ಅಂತ ಕೇಳಿರ್ತೀವಿ. ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಫಸ್ಟ್ ಏನ್ ಮಾಡ್ತಾರ, ಲೆಕ್ಚರ್ಸ್ ಒಂದು ಇದ್ರ ಬಗ್ಗೆ ಹೇಳಿರ್ತಾರ, ಆಮೇಲೆ ಅವ್ರಿಗೆ ಏನ್ ಮಾಡ್ತಾರ ಮಾರ್ಗದರ್ಶನ ಮಾಡ್ತಾರ. ಇದನ್ನ ಈಗ ಒಂದು ಎಕ್ಸಾಂಪಲ್ ಹೇಳ್ತೀವಿ. ಸೊ ಇದಪ್ಪ, ಇದ್ರ ಒಳಗ ಕೆಮಿಕಲ್ ನ ಹಾಕ್ಬೇಕು, ಎಷ್ಟು ಪರ್ಸೆಂಟ್ ಹಾಕ್ಬೇಕು, ಯಾವ್ದು ಇನ್ನೆಷ್ಟು ಪರ್ಸೆಂಟ್ ಹಾಕ್ಬೇಕು, ಇದನ್ನ ಎಷ್ಟು ಪರ್ಸೆಂಟ್ ಹಾಕ್ಬೇಕು, ಇದು ಎಷ್ಟೆಲ್ಲ ಹಾಕಿದ್ರೆ ಇದು ಏನಾಗಿ ಬರ್ತದ. ಹೌದಾ, ಏನ್ ಮಾಡ್ತಾರ ಅವರು ಮಾರ್ಗದರ್ಶನ ಮಾಡ್ತಾರ. ನೆಕ್ಸ್ಟ್ ಏನಾಗುತ್ತದೆ ಸಂಶೋಧನೆ, ಯಾಕಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅವರು ಸಂಶೋಧನೆ ಮಾಡ್ತಾ ಇರ್ತಾರ. ಹೌದಾ, ಈ ರೀತಿಯ ಒಂದು ಎಲ್ಲಿ ನೋಡ್ತೀವಿ ನಾವು ಗೈಡೆಡ್ ಡಿಸ್ಕವರಿ ಮೆಥಡ್ ಒಳಗಡೆ ನೋಡ್ತೀವಿ. ಆಮೇಲೆ ಸಾಲ್ವಿಂಗ್ ಮಾಡಕ ಸಾಧ್ಯ ಆಗುತ್ತೆ. ಎಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಒಳಗಡೆ ಅವ್ರಿಗೆ ಏನ್ ಬೇಕು, ವಿಚಾರಶೀಲತೆ ಬೇಕು, ವಿಶ್ಲೇಷಣೆ ಬೇಕು, ತಾರ್ಕಿಕ ಮನೋಭಾವ ಬೇಕು. ಎಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಒಳಗಡೆ. ಇವತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಅನ್ನ ಹೆಂಗ್ ಕೇಳ್ಬಿಡ್ತಾರಪ್ಪ ಅಂತಂದ್ರೆ ಇಲ್ಲಿ ಯಾವ ವಿದ್ಯಾರ್ಥಿಗಳು ಭಾಗವಹಿಸ್ತಾರ. ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಒಳಗೆ ಭಾಗವಹಿಸ್ಬೇಕಂದ್ರೆ ಅವ್ರಿಗೆ ಏನ್ ಇರ್ಬೇಕ್ರಿ, ಸ್ಪಾಸಿಟಿಫೈಕ್ ಮಾಡ್ಬೇಕಪ್ಪ ಅಂತಂದ್ರೆ ಅವ್ರಿಗೆ ಆಸಕ್ತಿ ಇರ್ಬೇಕು, ಅದ್ರ ಬಗ್ಗೆ ಇರ್ಬೇಕು, ನಾಲೆಡ್ಜ್ ಇರ್ಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ, ಇಲ್ಲಿ 10 ಹುಡುಗರು ಇದಾರೆ, 10 ಸ್ಟೂಡೆಂಟ್ಸ್ ಇದಾರಪ್ಪ ಅಂತಂದ್ರೆ 10 ಸ್ಟೂಡೆಂಟ್ಸ್ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಒಳಗಡೆ ಭಾಗವಹಿಸ್ತಾರ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬರ್ತದೆ. ಯಾಕಂದ್ರೆ 10 ಹುಡುಗರು ಏನಾಗಿರ್ಬೇಕು, ಶೈನರ್ ಇರ್ಬೇಕು, ಹುಷಾರ್ ಇರ್ಬೇಕು. ಹೌದಾ, ಎಲ್ಲದ್ರ ಬಗ್ಗೆ ಅವ್ರು ಏನ್ ಹೇಳ್ಬೇಕು, ತಿಳ್ಕೊಂಡಿರ್ಬೇಕು. ಅಂದಾಗ ಏನಾಗುತ್ತೆ, ಅವ್ರ ಪ್ರಾಬ್ಲಮ್ ಸಾಲ್ವಿಂಗ್ ಬರ್ತದ. ಒಂದ್ ಕ್ಲಾಸ್ ರೂಮ್ 10 ಹುಡುಗರು ರೆಸ್ಪಾನ್ಸಿಬಿಲಿಟಿ ಇರ್ತದ, ಇರಲ್ಲ. ಸೊ ಅವಾಗ ಇಲ್ಲಿ ಯಾರು ಚಾಯ್ಸ್ ಆಗ್ತಾರ ಅದ್ರ ಬಗ್ಗೆ ಏನಾಗುತ್ತ ಕ್ವಶನ್ ಗಳು ರೇಸ್ ಆಗ್ತಾವ. ಇವ್ರು ಏನ್ ಮಾಡ್ತಾರ, ಸಣ್ಣ ಒಂದು ಟೀಮ್ ನ ರೆಡಿ ಮಾಡಿ ಆ ಟೀಮ್ಗೆ ಅವ್ರು ನಿಮ್ಗೆ ಒಂದು ಟಾಪಿಕ್ ಕೊಟ್ಟಿರ್ತಾರ. ಆ ಟಾಪಿಕ್ ಬಗ್ಗೆ ನೀವು ಎಷ್ಟು ಪರಿಪೂರ್ಣವಾಗಿ ಅದಿರಿ, ಎಷ್ಟು ಬೇಗ ಮುಗಿಸ್ತೀರಿ, ಎಷ್ಟು ಕ್ಲಾರಿಟಿ ಆಗಿ ಕೊಡ್ತೀರಿ ಅದ್ರ ಬಗ್ಗೆ ಏನ್ ಹೇಳ್ತಾರ, ಮೈಕ್ರೋ ಟೀಚಿಂಗ್ ಒಳಗಡೆ ಹೇಳ್ತಾರೆ. ಮೈಕ್ರೋ ಟೀಚಿಂಗ್ ಅಲ್ಲಿ ಇವ್ರು ಹೇಳ್ತಕ್ಕಂಥ ವಿಷಯ ಇವ್ರಿಗೆ ಅರ್ಥ ಆಗಿಲ್ಲಪ್ಪ ಅಂತಂದಾಗ ಇವ್ರು ಬರ್ತಾರ, ಇವ್ರಿಗೆ ಹೇಳ್ತಕ್ಕಂಥ ವಿಷಯ ಅರ್ಥ ಆಗಿಲ್ಲ ಅಂದ್ರೆ ಇವ್ರು ಬರ್ತಾರ, ಇವ್ರಿಬ್ರಿಗೂ ಆಗ್ಲಿಲ್ಲಪ್ಪ ಅಂತಂದಾಗ ಯಾರು ಬರ್ತಾರ್ರಿ, ಈ ಟೀಚರ್ ಬಂದು ಹೇಳ್ತಾರ. ಅವಾಗ ಇದೇನಾಗತ್ತಪ್ಪ ಅಂದ್ರೆ ಟೀಮ್ ಟೀಚಿಂಗ್ ಆಗುತ್ತೆ. ಓಕೆಪ್ಪ, ನೀವೆಲ್ಲರೂ ನೀವು 4 ಮಂದಿ ಸೇರೆ ಮಾಡ್ರಿ, ಒಂದು ನಾಟಕ ಮಾಡ್ರಿ. ಹೌದಾ, ಅಲ್ಲಿ ಅವಾಗ ಏನಾಗತ್ತ, ಅವ್ರು ಯಾವ ರೀತಿ ಮಾತಾಡ್ತಾರ, ಅವ್ರ ಹಾವಭಾವಗಳ ಎಕ್ಸ್ಪ್ರೆಷನ್ಸ್, ಅವ್ರಿಗೆ ಏನ್ ಕಲ್ತಾರ, ಅವ್ರು ಹೇಳ್ತಕ್ಕಂತ ಕಲೆಗಳೇನ್ ಮಾಡ್ತಾವಲ್ಲಿ ಹೊರಗೆ ಬರಕ ಸಾಧ್ಯ ಆಗುತ್ತೆ. ಆಮೇಲೆ ಎಂಜಾಯ್. ಹಾಯ್ ಹಲೋ ನಮಸ್ಕಾರ. MS ವಿಜನ್ ಅಕಾಡೆಮಿಗೆ ಸ್ವಾಗತ. ಟುಡೇ ಕ್ಲಾಸ್ ಬಂದ್ಬಿಟ್ಟು ಟೀಚಿಂಗ್ ಆಪ್ಟಿಟ್ಯೂಡ್ ಒಳಗಡೆ ವೇರಿಯಸ್ ಟೀಚಿಂಗ್ ಮೆಥಡ್ಸ್ ಬಗ್ಗೆ ಡಿಸ್ಕಷನ್ ಮಾಡಮ್ರಿ. ಇದ್ರೊಳಗಡೆ ಯಾವ್ಯಾವ ಇಂಪಾರ್ಟೆಂಟ್, ಅದರಿಂದ ಯಾವ ತರ ಕ್ವಶನ್ ರೇಸ್ ಆಗ್ತಾವ, ಹೌದಾ, ನಮಗೆ ಇದರಿಂದ ಎಕ್ಸಾಮ್ ಎಷ್ಟು ಸಹಾಯಕವಾಗುತ್ತೆ ಅನ್ನೋ ಬಗ್ಗೆ. ಓಕೆ, ಲೆಟ್ ಮಿ ದ ಕ್ಲಾಸ್ ಸ್ಟಾರ್ಟ್. ಫಸ್ಟ್ ಒಂದು ಲೆಕ್ಚರ್ ಮೆಥಡ್, ಬೋಧನಾ ಪದ್ಧತಿ ಅಂತ. ಸೊ ಬೋಧನಾ ಪದ್ಧತಿ ಅಂತಂದ್ರೆ ಏನ್ರಿ, ಒಬ್ಬ ಬೋಧಕರು ಒಂದು ವಿಷಯದ ಬಗ್ಗೆ ನೀಡ್ತಕ್ಕಂತ ಶಾಬ್ದಿಕ ವಿವರಣೆ. ಶಾಬ್ದಿಕ ವಿವರಣೆ ಅಂತಂದ್ರೆ ಒಂದ್ ಡೆಸ್ಕ್ ಇರ್ತದ, ಡೆಸ್ಕ್ ಒಳಗಡೆ ಡೆಸ್ಕ್ ಮುಂದೆ ಎಕ್ಸಾಂಪಲ್ ಹೇಳ್ತೀವಿ ನೋಡ್ರಿ, ಡೆಸ್ಕ್, ಹೌದಾ, ಲೆಕ್ಚರ್. ಓಕೆ, ಸೊ ಅವತ್ತೇನ್ ಮಾಡ್ತಾನ, ಇಡೀ ಕ್ಲಾಸ್ ರೂಮ್ಗೆ ಏನ್ ಮಾಡ್ತಾನ, ಶಾಬ್ದಿಕ ವಿವರಣೆ ಕೊಡ್ತಾನ. ಅತ್ತೇನ್ ಯೂಸ್ ಮಾಡೋದಿಲ್ರಿ, ಬೋರ್ಡ್ ನ ಯೂಸ್ ಮಾಡೋದಿಲ್ಲ. ಹೌದಾ, ಇನ್ ಯಾವುದೇ ರೀತಿಯ ಆಕ್ಟಿವಿಟೀಸ್ ನ ಮಾಡಲ್ಲ. ಎಲ್ಲಿ ಲೆಕ್ಚರ್ ಮೆಥಡ್ ಒಳಗಡೆ. ಲೆಕ್ಚರ್ ಮೆಥಡ್ ಏನಾಗಿರ್ತಪ್ಪ ಅಂತಂದ್ರೆ ಟೀಚರ್ ಸೆಂಟ್ರಿಕ್ ಆಗಿರ್ತದ. ಯಾರ್ ಸೆಂಟ್ರಿಕ್ ಆಗಿರ್ತದ್ರಿ, ಟೀಚರ್ ಸೆಂಟ್ರಿಕ್. ಸೊ ಮೊದ್ಲೇನು ಇಲ್ಲಿ ಯಾವ್ದ್ರಾಗ ಆಕ್ಟಿವ್ ಆಗಿರಲ್ಲ, ಬೋರ್ಡ್, ಹೌದಾ, ಇನ್ ಯಾವುದೇ ಆಕ್ಟಿವಿಟೀಸ್ ನ ಮಾಡಲ್ಲ. ಸೊ ಇಲ್ಲಿ ಏನ್ ಇರ್ತದಪ್ಪ ಅಂದ್ರೆ ಅಥಾರಿಟಿ ಯಾರ್ದು ಇರ್ತದ್ರ, ಟೀಚರ್ದು ಇರ್ತದ ಒಂದು. ಓಕೆ, ಲೆಕ್ಚರ್ ಮೆಥಡ್ ಒಳಗಡೆ. ಹೌದಾ, ಡಾಮಿನೇಟ್ ಯಾರಾಗಿರ್ತಾರ, ಲೆಕ್ಚರ್ ಆಗಿರ್ತಾನ. ಅಲ್ಲಿ ಯಾವ್ದೇ ರೀತಿ ಕ್ಲಾಸ್ ಹಿಡಿತೈತ್ರಿ, ಶಾಬ್ದೀಕರಣೆ. ಅವ್ರು ಓನ್ಲಿ ಏನ್ ಮಾಡ್ತಿದ್ರ, ಹೇಳ್ತಾ ಇರ್ತಾರ. ಹೌದಾ, ಇನ್ವಾಲ್ವ್ ಆಗ್ತಿರಲ್ಲ, ಸ್ಟೂಡೆಂಟ್ ಗಳನ್ನ ಇನ್ವಾಲ್ವ್ ಮಾಡ್ಕೊಂತಾರಲ್ಲ. ಎಲ್ಲಿ ಒಳಗಡೆ ಇದು ಯಾವೊಂದು ಒಂದು ಲೆವೆಲ್ ಒಳಗೆ ನಡೀತದಪ್ಪ ಅಂತಂದ್ರೆ ಹೈಯರ್ ಎಜುಕೇಶನ್ ಒಳಗಡೆ ಇದು ಬರ್ತದ. ಎಲ್ಲರಿ ಉನ್ನತ ಶಿಕ್ಷಣ ಪದ್ಧತಿ ಒಳಗಡೆ ನೋಡ್ತೀವಿ ಯಾವ್ದನ್ನ, ಲೆಕ್ಚರ್ ಮೆಥಡ್ ಅನ್ನು. ಓಕೆ, ಇದಕ್ಕ ಲೆಕ್ಚರ್ ಸೆಂಟ್ರಿಕ್ ಅಥವಾ ಟೀಚರ್ ಸೆಂಟ್ರಿಕ್ ಅಂತ ಹೇಳ್ತೀವಿ. ಹೌದಾ, ಮತ್ತೆ ಹೈಯರ್ ಎಜುಕೇಶನ್ ಒಳಗಡೆ ನೋಡ್ತೀವಿ. ಓಕೆ, ಫಸ್ಟ್ ಒನ್. ಆಮೇಲೆ ಇಂಡಕ್ಟಿವ್ ಮೆಥಡ್, ಅನುಗಮನ ಪದ್ಧತಿ. ಅನುಗಮನ ಪದ್ಧತಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಫಸ್ಟ್ ಎಕ್ಸಾಂಪಲ್ಸ್ ನ ಕೊಟ್ಟು
ಆಮೇಲೆ ಅದ್ರ ಬಗ್ಗೆ ಹೇಳ್ತಕ್ಕಂಥದ್ದು. ಶಿಕ್ಷಕರು ಏನ್ ಮಾಡ್ತಾರೆ, ಓಕೆ, ಫಸ್ಟ್ ಎಕ್ಸಾಂಪಲ್ ಕೊಡ್ತಾರೆ, ಅದಾದ್ಮೇಲೆ ಅದ್ರ ಬಗ್ಗೆ ವಿದ್ಯಾರ್ಥಿಗಳನ್ನ ಒಳಗೊಂಡು ಬೋಧನೆಯನ್ನು ಮಾಡ್ತಾರ. ಎಲ್ಲಿ? ಇಂಡಕ್ಟಿವ್ ಮೆಥಡ್ ಒಳಗಡೆ, ಅಂದ್ರೆ ಅನುಗಮನ ಪದ್ಧತಿ ಒಳಗಡೆ. ಅನುಗಮನ ಪದ್ಧತಿ ಒಳಗಡೆ ಇಲ್ಲಿ S2G ಅಂತ ಬರ್ತೀನಿ. ವಾಟ್ ಈಸ್ S2G? ಸ್ಪೆಷಲ್ ಟು ಜನರಲ್ ಅಂತ. ಹೌದಾ? ವಿಶೇಷತೆಯಿಂದ ಸಾಮಾನ್ಯ ಕಡೆಗೆ. ಹೌದಾ? ಫಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಕ್ಸಾಂಪಲ್ ಕೊಡ್ತಾರ, ಆಮೇಲೆ ನಿಯಮಗಳನ್ನ ತಕ್ಕಂಗೆ ಬೋಧನೆಯನ್ನು ಮಾಡ್ತಾರ. ಎಲ್ಲಿ? ಇಂಡಕ್ಟಿವ್ ಮೆಥಡ್ ಒಳಗಡೆ. ಇಂಡಕ್ಟಿವ್ ಮೆಥಡ್ ಏನಾಗುತ್ತಪ್ಪ ಅಂತಂದ್ರೆ ಇದು ಟೀಚರ್ ಸೆಂಟ್ರಿಕ್ ಅಂತ ಹೇಳಿದ್ನೆ. ಯಾವುದು? ಲೆಕ್ಚರ್ ಮೆಥಡ್. ಸೊ ಇಂಡಕ್ಟಿವ್ ಮೆಥಡ್ ಯಾವ್ದಾಗತ್ರಿ? ಸ್ಟೂಡೆಂಟ್ ಸೆಂಟ್ರಿಕ್ ಆಗುತ್ತೆ. ಓಕೆ, ದೆನ್ ಬಂದ್ಬಿಟ್ಟು ಡಿಡಕ್ಟಿವ್ ಮೆಥಡ್. ಡಿಡಕ್ಟಿವ್ ಮೆಥಡ್ ಒಳಗಡೆ ಆಗತ್ರಿ ನಿಗಮನ ಪದ್ಧತಿ ಅಂತೀವಿ. ಕನ್ನಡ ಒಳಗಡೆ ಅಂತೀವಿ ನಿಗಮನ ಪದ್ಧತಿ. ನಿಗಮನ ಪದ್ಧತಿ ಒಳಗಡೆ ಏನ್ ಮಾಡ್ತೀವಿ? ಇಲ್ಲಿ ಫಸ್ಟ್ ಏನ್ ಮಾಡಿದ್ವಿ? ಡಿಸ್ಕಷನ್, ಎಕ್ಸಾಂಪಲ್ ನ ಕೊಟ್ಟಿದ್ವಿ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ? ಫಸ್ಟ್ ಡಿಸ್ಕಷನ್ ಮಾಡ್ತೀವಿ, ರೂಲ್ಸ್ ನ ಹೇಳ್ತೀವಿ. ರೂಲ್ಸ್ ನ ಕೊಟ್ಟು ಆಮೇಲೆ ಎಕ್ಸಾಂಪಲ್ ಗೆ ಬರ್ತೀವಿ. ಇನ್ನೊಂದು ಯಾವ ತರ ಅರ್ಥ ಮಾಡ್ಕೋಬೋದಪ್ಪ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಒಳಗಡೆ ಸೂತ್ರಗಳು ಬರ್ತಾವ. ಹೌದಾ? ನೀವೊಂದೇನೋ ಬಿಡಿಸ್ಬೇಕಂದ್ರೆ ಏನ್ ಬೇಕ್ರಿ? ಸೂತ್ರಗಳು ಬರ್ತಾವ. ಇದೇನಾಗುತ್ತ? ರೂಲ್ಸ್ ಆಗುತ್ತ. ಆಮೇಲೆ ಅವ್ರು ಬಿಡಿಸ್ತಾರ, ಅಲ್ಲಿ ಏನಾಗುತ್ತೆ? ಎಕ್ಸಾಂಪಲ್ಸ್ ಆಗುತ್ತ. ಓಕೆ, ಅರ್ಥ ಆಗುತ್ತಾರ? ಡಿಡಕ್ಟಿವ್ ಮೆಥಡ್ ಇಲ್ಲಿ ಏನಾಗುತ್ತೆ? ಜನರಲ್ ಟು ಸ್ಪೆಸಿಫಿಕ್, ಸ್ಪೆಷಲ್ ಹೋಗುತ್ತೆ. ಓಕೆ, ದೆನ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಮೆಥಡ್. ಹೌದಾ? ಯೋಜನಾ ಪದ್ಧತಿ. ಯೋಜನಾ ಪದ್ಧತಿನ ಯಾರು ತರ್ತಾರಪ್ಪ ಅಂತಂದ್ರೆ WH ಕ್ಲಿಪ್ಟ್ರಿಕ್ ಅವರು ತರ್ತಾರೆ. ಸೊ ಇವ್ರು ಏನ್ ಯೋಜನಾ ಒಂದು ಪ್ರಾಜೆಕ್ಟ್ ಮೆಥಡ್ ಅಪ್ಪ ಅಂತಂದ್ರೆ, ಈಗ ಪ್ರಾಜೆಕ್ಟ್ ಮೆಥಡ್ ಏನ್ ಮಾಡ್ತಾರಪ್ಪ ಅಂದ್ರೆ ವಿದ್ಯಾರ್ಥಿಗಳು ಈ ಗುಂಪು ಇರ್ತದ, ವಿದ್ಯಾರ್ಥಿಗಳು ಕ್ಲಾಸ್ ರೂಮ್. ಸೊ ಇಲ್ಲಿ ಇವರು ಡೈಲಿ ಏನ್ ಮಾಡ್ತಿರ್ತಾರ? ಪಠ್ಯಕ್ರಮ ಪದ್ಧತಿ ಪ್ರಕಾರ ಕ್ಲಾಸ್ ಮಾಡ್ತಿರ್ತಾರ ಅವರ. ಸೊ ಕ್ಲಾಸ್ ಹೇಳ್ತಿರ್ತಾರೆ, ನೋಟ್ಸ್ ಬರ್ಕೊಂತಿರ್ತಾರೆ, ಈ ತರ ಇರ್ತದೆ. ಸೊ ಇಲ್ಲಿ ಪ್ರಾಜೆಕ್ಟ್ ಮೆಥಡ್ ಒಳಗಡೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸೊ ಅದನ್ನ ಬಿಟ್ಟು ಏನ್ ಮಾಡ್ತಾರಪ್ಪ ಅಂತಂದ್ರೆ ಬೇರೆ ರೀತಿಯ ಕಲಿಕೆಗಳಿಗೆ ಅವಕಾಶ ಕೊಡ್ತಾರ. ಎಲ್ಲಿ? ಪ್ರಾಜೆಕ್ಟ್ ಮೆಥಡ್ ಒಳಗಡೆ. ಓಕೆನಾ? ಸೊ ಅಂತಂದ್ರೆ ಒಂದು ಯಾವ್ದೋ ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರ್ಬೋದು, ಹೌದಾ, ಇನ್ ಯಾವ್ದೋ ಒಂದು ಪ್ರಾಜೆಕ್ಟ್ ನ ಮಾಡೋದಾಗಿರ್ಬೋದು. ಎಲ್ಲಿ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾರ? ಬೇರೆದಕ್ಕೆ ಪಠ್ಯಕ್ರಮವನ್ನು ಪಠ್ಯಕ್ರಮ ತರ ಚಟುವಟಿಕೆಗಳಲ್ಲಿ ಹಿಡಿತವ್ರಿ ಪ್ರಾಜೆಕ್ಟೆಡ್ ಮೆಥಡ್ ಒಳಗಡೆ ನೋಡ್ತೀವಿ ಯೋಜನಾ ಪದ್ಧತಿ. ಸೊ ಈ ಪ್ರತಿ ಒಂದ್ಸಲ ಏನ್ ಮಾಡ್ತಾರ? ಇದ್ರ ಒಂದು ಟಾಪಿಕ್ ಮೇಲ್ಗಡೆ ಕ್ವಶನ್ ಕೇಳ್ತಾರ, ದೆನ್ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಕೇಳ್ತಾರ. ನೀವು ಪ್ರಾಜೆಕ್ಟ್ ಮೆಥಡ್ ಅಂತ ಹೇಳಿದೆ. ಸೊ ಇದ್ರ ಒಳಗಡೆ ಏನೇನ್ ಪ್ರಾಜೆಕ್ಟ್ ಮೆಥಡ್ ಒಳಗಡೆ ವಿದ್ಯಾರ್ಥಿಗಳು ಏನೇನ್ ಭಾಗವಹಿಸ್ತಾವ, ಯಾವ್ಯಾವ್ದು ಪಠ್ಯೇತರ ಚಟುವಟಿಕೆಗಳು ಭಾಗವಹಿಸ್ತಾರಂತ ಕ್ವಶನ್ ಗಳನ್ನ ಕೊಡ್ತಾರ. ಹೌದಾ? ಡಿಡಕ್ಟಿವ್ ಮೆಥಡ್ ಇದು ಸ್ಪೆಷಲ್ ಟು ಜನರಲ್ ಹೋಗುತ್ತೆ, ಜನರಲ್ ಟು ಸ್ಪೆಷಲ್ ಹೋಗುತ್ತೆ ಅದ್ರ ಬಗ್ಗೆ ಕ್ವಶನ್ ಕೇಳ್ತಾರ. ಲೆಕ್ಚರ್ ಮೆಥಡ್ ಸ್ಟೂಡೆಂಟ್ ಸೆಂಟ್ರಿಕ್ ಅಥವಾ ಟೀಚರ್ ಸೆಂಟ್ರಿಕ್ ಅನ್ನೋದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ಈ ರೀತಿ ಕ್ವಶನ್ ಗಳು ರೇಸ್ ಆಗ್ತಾವ. ದೆನ್ ಅದಾದ್ಮೇಲೆ ಗೈಡೆಡ್ ಡಿಸ್ಕವರಿ ಮೆಥಡ್. ಹಿಂಗಂದ್ರೆ ಏನ್ರಿ? ಮಾರ್ಗದರ್ಶಿತ ಸಂಶೋಧನಾ ಪದ್ಧತಿ. ಏನ್ ಮಾಡ್ತಾರ? ಶಿಕ್ಷಕರು ಮಾರ್ಗದರ್ಶನ ಮಾಡ್ತಾರ. ಯಾವ್ದಕ್ರಿ? ಸೊ ಈಗ ಫಾರ್ ಎಕ್ಸಾಂಪಲ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಲ್ಯಾಬ್ರೋಟರಿ ಕೇಳಿರಲ್ಲ, ಲ್ಯಾಬ್ ಸೈನ್ಸ್ ಕ್ಲಾಸ್ ಒಳಗಡೆ ಲ್ಯಾಬ್ರೋಟರಿ ಇರ್ತಾವ, ಅವ ಪ್ರಾಕ್ಟಿಕಲ್ಸ್ ಅಂತ ಕೇಳಿರ್ತೀವಿ. ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಫಸ್ಟ್ ಏನ್ ಮಾಡ್ತಾರ? ಲೆಕ್ಚರ್ಸ್ ಒಂದು ಇದ್ರ ಬಗ್ಗೆ ಹೇಳಿರ್ತಾರ, ಆಮೇಲೆ ಅವ್ರಿಗೆ ಏನ್ ಮಾಡ್ತಾರ? ಮಾರ್ಗದರ್ಶನ ಮಾಡ್ತಾರ. ಇದನ್ನ ಈಗ ಒಂದ್ ಎಕ್ಸಾಂಪಲ್ ಹೇಳ್ತೀವಿ. ಸೊ ಇದಪ್ಪ, ಸೊ ಇದ್ರ ಒಳಗ ಕೆಮಿಕಲ್ ನ ಹಾಕ್ಬೇಕು, ಎಷ್ಟು ಪರ್ಸೆಂಟ್ ಹಾಕ್ಬೇಕು, ಯಾವ್ದು ಇನ್ನೆಷ್ಟು ಪರ್ಸೆಂಟ್ ಹಾಕ್ಬೇಕು, ಇದನ್ನ ಎಷ್ಟು ಪರ್ಸೆಂಟ್ ಹಾಕ್ಬೇಕು, ಇದು ಎಷ್ಟೆಲ್ಲ ಹಾಕಿದ್ರೆ ಇದು ಏನಾಗಿ ಬರ್ತದ. ಹೌದಾ? ಏನ್ ಮಾಡ್ತಾರ ಅವರು? ಮಾರ್ಗದರ್ಶನ ಮಾಡ್ತಾರ. ನೆಕ್ಸ್ಟ್ ಏನಾಗುತ್ತದೆ? ಸಂಶೋಧನೆ. ಯಾಕಂದ್ರೆ ಇಲ್ಲಿ ಏನ್ ಮಾಡ್ತಾರ ಅವರು? ಸಂಶೋಧನೆ ಮಾಡ್ತಾ ಇರ್ತಾರ. ಹೌದಾ? ಈ ರೀತಿಯ ಒಂದ್ ಎಲ್ಲಿ ನೋಡ್ತೀವಿ ನಾವು? ಗೈಡೆಡ್ ಡಿಸ್ಕವರಿ ಮೆಥಡ್ ಒಳಗಡೆ ನೋಡ್ತೀವಿ. ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್. ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಏನ್ ಮಾಡ್ತಾರಪ್ಪ ಅಂದ್ರೆ ಲೆಕ್ಚರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಗಳನ್ನ ಕೊಡ್ತಾರ. ಪ್ರಾಬ್ಲಮ್ ಕೊಟ್ಟು ಅದಕ್ಕೆ ಏನ್ ಉಪಕರಣಗಳು ಬೇಕು ಅದನ್ನ ಕೊಟ್ಟು ಇದನ್ನ ಏನ್ ಮಾಡ್ತಾರ? ಸಾಲ್ವ್ ಮಾಡ್ರಪ್ಪ ಅಂತ ಹೇಳ್ತಾರ. ಯಾರು? ಟೀಚರ್ಸ್. ಯಾರಿಗೆ? ಸ್ಟೂಡೆಂಟ್ ಗಳಿಗೆ. ಎಲ್ಲದು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಒಳಗೆ ಅವ್ರಿಗೆ ಏನ್ ಇರ್ಬೇಕು ಹೇಳ್ರಿ? ಅಲ್ಲಾಗಿ ಬ್ರೈನ್ ಒಂದು ಸ್ಟಾರ್ಮಿಂಗ್ ಇರ್ಬೇಕು, ಅಂದ್ರೆ ವಿಚಾರ ಮಾಡ್ತಕ್ಕಂತ ಶಕ್ತಿ ಇರ್ಬೇಕು. ಹೌದಾ? ಅವಾಗ ಅವ್ರು ಏನ್ ಮಾಡ್ತಾರ? ಪ್ರಾಬ್ಲಮ್ ನ ಸಾಲ್ವಿಂಗ್ ಮಾಡಕ ಸಾಧ್ಯ ಆಗುತ್ತೆ. ಎಲ್ಲಿ? ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಒಳಗಡೆ ಅವ್ರಿಗೆ ಏನ್ ಬೇಕು? ವಿಚಾರಶೀಲತೆ ಬೇಕು, ವಿಶ್ಲೇಷಣೆ ಬೇಕು, ತಾರ್ಕಿಕ ಮನೋಭಾವ ಬೇಕು. ಎಲ್ಲಿ?
ಪ್ರಾಬ್ಲಮ್ ಸಾಲ್ವಿಂಗ್ ಒಳಗಡೆ. ಹೌದಾ, ಅವಾಗ ಅವ್ರು ಏನ್ ಮಾಡ್ತಾರ, ಅನಲಾಗಿ ಬ್ರೈನ್ ಸ್ಟಾರ್ಮಿಂಗ್. ಓಕೆ, ಹೌದಾ, ಅವ್ರ ಬುದ್ಧಿಮಟ್ಟಕ್ಕೆ ವಿಕಸನ ಹೊಂದಿ ಅವ್ರ ಏನ್ ಮಾಡ್ಬೇಕು, ವಿಚಾರ ಮಾಡಿ ಹೈಪೋಥಿಸಿಸ್ ಟೆಸ್ಟಿಂಗ್ ಅಂತ. ಹೌದಾ, ಅವರ ಊಹಾತ್ಮಕ ಕಲ್ಪನೆಗಳು ಹೆಂಗಿದವ, ಹೌದಾ, ಅಲ್ಲಿ ಅದೇನಾಗುತ್ತ ಟೆಸ್ಟ್ ಆಗ್ತಾವ. ಇಲ್ರಿ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಒಳಗಡೆ. ಹೌದಾ, ಇಲ್ಲಿ ಇನ್ನೊಂದು ಇವತ್ತ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಅನ್ನ ಹೆಂಗ್ ಕೇಳ್ಬಿಡ್ತಾರಪ್ಪ ಅಂತಂದ್ರೆ, ಇಲ್ಲಿ ಯಾವ ವಿದ್ಯಾರ್ಥಿಗಳು ಭಾಗವಹಿಸ್ತಾರ. ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಒಳಗೆ ಭಾಗವಹಿಸ್ಬೇಕಂದ್ರೆ ಅವ್ರಿಗೆ ಏನಿರ್ಬೇಕ್ರಿ, ಸ್ಪಾಸಿಟಿಫೈಕ್ ಮಾಡ್ಬೇಕಪ್ಪ ಅಂತಂದ್ರೆ ಅವ್ರಿಗೆ ಆಸಕ್ತಿ ಇರ್ಬೇಕು, ಅದ್ರ ಬಗ್ಗೆನೇ ಇರ್ಬೇಕು, ನಾಲೆಡ್ಜ್ ಇರ್ಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ, ಇಲ್ಲಿ 10 ಹುಡುಗರು ಇದಾರೆ, 10 ಸ್ಟೂಡೆಂಟ್ಸ್ ಇದಾರಪ್ಪ ಅಂತಂದ್ರೆ 10 ಸ್ಟೂಡೆಂಟ್ಸ್ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಒಳಗಡೆ ಭಾಗವಹಿಸ್ತಾರ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬರ್ತದೆ. ಯಾಕಂದ್ರೆ 10 ಹುಡುಗರು ಏನಾಗಿರ್ಬೇಕು, ಶಾಣ್ಯರ್ ಇರ್ಬೇಕು, ಹುಷಾರ್ ಇರ್ಬೇಕು. ಹೌದಾ, ಎಲ್ಲದ್ರ ಬಗ್ಗೆ ಅವ್ರು ಏನ್ ಹೇಳ್ಬೇಕು, ತಿಳ್ಕೊಂಡಿರ್ಬೇಕು. ಅಂದಾಗ ಏನಾಗುತ್ತೆ, ಅವ್ರ ಪ್ರಾಬ್ಲಮ್ ಸಾಲ್ವಿಂಗ್ ಬರ್ತದ. ಒಂದ್ ಕ್ಲಾಸ್ ರೂಮ್ 10 ಹುಡುಗರು ಪಾಸಿಬಿಲಿಟಿ ಇರ್ತದ, ಇರಲ್ಲ. ಸೊ ಅವಾಗ ಇಲ್ಲಿ ಯಾರು ಚಾಯ್ಸ್ ಆಗ್ತಾರ ಅದ್ರ ಬಗ್ಗೆ ಏನಾಗುತ್ತ, ಕ್ವಶನ್ ಗಳು ರೇಸ್ ಆಗ್ತಾವ. ಫಸ್ಟ್ ಈ ಕಾನ್ಸೆಪ್ಟ್ ನಮ್ಗೆ ಕ್ಲಿಯರ್ ಆಯ್ತಪ್ಪ ಅಂತಂದ್ರೆ ಇದ್ರೊಳಗೆ ಯಾರು ಭಾಗವಹಿಸ್ತಾರ, ಯಾವ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾರ ಅದ್ರ ಬಗ್ಗೆ ಕ್ವಶನ್ಸ್ ಅನ್ನೋದು ಹೇಳ್ಬೋದು. ಓಕೆ, ಇಲ್ಲಿ ಮಾರ್ಗದರ್ಶಿತ ಸಂಶೋಧನಾ ಪದ್ಧತಿ ನೋಡ್ರಿ, ಇಲ್ಲಿ ಸ್ಟೂಡೆಂಟ್ ಸೆಂಟ್ರಿಕ್. ಯಾಕಪ್ಪ ಅಂತಂದ್ರೆ ಏನ್ ಮಾಡ್ತಾರ, ಇಲ್ಲಿ ಲೆಕ್ಚರ್ ಕೆಲಸ ಏನಿರ್ತದ ಕಡಿಮೆ ಇರ್ತದ, ಸ್ಟೂಡೆಂಟ್ ಏನ್ ಮಾಡಿರ್ತಾರ, ಭಾಗವಹಿಸ್ತಿರ್ತಾರ. ಏನ್ ನೋಡ್ರಿ ಲ್ಯಾಬೊರೇಟರಿ ಒಳಗಡೆ. ಹಂಗಾಗಿ ಇದೇನಾಗುತ್ತ, ಸ್ಟೂಡೆಂಟ್ ಸೆಂಟ್ರಿಕ್ ಆಗುತ್ತ. ದೆನ್ ಅದಾದ್ಮೇಲೆ ಮೈಕ್ರೋ ಟೀಚಿಂಗ್. ಬಹಳ ಸಲ ಕ್ವಶನ್ ಕೇಳಿದಾರೆ ನೋಡ್ರಿ, ಮೈಕ್ರೋ ಟೀಚಿಂಗ್ ಅನ್ನು ಯಾರು ಹೇಳಿದ್ರು ಮತ್ತೆ ಎಷ್ಟರೊಳಗಡೆ 1960 ಒಳಗಡೆ ಡ್ವೈಟ್ ಅಲೆನ್ ಅಂತ ಒಬ್ರು ಬರ್ತಾರ. ಸೊ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೈಕ್ರೋ ಟೀಚಿಂಗ್ ಅನ್ನ ತಗೊಂಡ್ ಬರ್ತಾರ. ಇದನ್ನಷ್ಟೇ ಕೇಳ್ಬರ್ತಾರೆ, ಯಾವಾಗ ಅಂತ ಕೇಳ್ಬೋದು, ಯಾರು ಹೇಳಿದ್ರೆ ಅಂತ ಕೇಳ್ಬೋದು. ದೆನ್ ಮೈಕ್ರೋ ಟೀಚಿಂಗ್ ಅಂತ ಅಂದ್ರೆ ಏನು, ಮೈಕ್ರೋ ಟೀಚಿಂಗ್ ಅನುಬೋಧನೆ ಅಂತ ಹೇಳ್ತೀವಿ. ಹೌದಾ, ಅನುಬೋಧನೆಪ್ಪ ಅಂತಂದ್ರೆ ಒಬ್ಬ ಪ್ರಶಿಕ್ಷಣಾರ್ಥಿ ಇರ್ತಾಳ್ರಿ, ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದ್ 10 ಮೆಂಬರ್ಸ್ ಅಥವಾ 15 ಮೆಂಬರ್ಸ್ಗೆ ಇಲ್ಲಿಂದ ಅವಕಾಶ ಏನ್ ಮಾಡ್ತಾರ, ಹೇಳ್ತಾ ಇರ್ತಾರ. ಎಷ್ಟು ನಿಮಿಷ, 10 to 15 ಮಿನಿಟ್ಸ್. ಹೌದಾ, ಅವ್ರು ಹೇಳ್ತಕ್ಕಂತ ವಿಷಯ ಎಷ್ಟು ಚೆನ್ನಾಗಿದೆ, ಅವ್ರು ಏನೇನ್ ಬಳಸ್ಕೊಂಡಿದ್ದಾರೆ, ಅವ್ರು ಹೇಳ್ತಕ್ಕಂತ ವಿಷಯನ್ನು ಎಷ್ಟು ಅನಾಲಿಸಿಸ್ ಮಾಡ್ತಿದ್ದಾರೆ, ಅವ್ರಿಗೆ ಎಷ್ಟು ಅರ್ಥ ಆಗ್ತಿದೆ ಅನ್ನೋದ್ರ ಬಗ್ಗೆ ಓವರ್ ಆಲ್ ಆಗಿ ಅವ್ರಿಗೆ ಏನ್ ಬೇಕ್ರಿ, ಔಟ್ಪುಟ್ ಬೇಕು. ಹೌದಾ, ಫೀಡ್ಬ್ಯಾಕ್ ಬೇಕು. ಯಾರಿಗೆ, ಇಲ್ಲಿರ್ತಕ್ಕಂತ ಒಬ್ಬ ಮಾಸ್ತರ್ಗೆ. ಸೊ ಅವ್ರು ಏನ್ ಮಾಡ್ತಾರ, ಸಣ್ಣ ಒಂದು ಟೀಮ್ ನ ರೆಡಿ ಮಾಡಿ ಆ ಟೀಮ್ಗೆ ಅವ್ರು ನಿಮ್ಗೆ ಒಂದು ಟಾಪಿಕ್ ಕೊಟ್ಟಿರ್ತಾರ, ಆ ಟಾಪಿಕ್ ಬಗ್ಗೆ ನೀವು ಎಷ್ಟು ಪರಿಪೂರ್ಣವಾಗಿ ಅದಿರಿ, ಎಷ್ಟು ಬೇಗ ಮುಗಿಸ್ತೀರಿ, ಎಷ್ಟು ಕ್ಲಾರಿಟಿ ಆಗಿ ಕೊಡ್ತೀರಿ ಅದ್ರ ಬಗ್ಗೆ ಹೇಳ್ತಾರ ಮೈಕ್ರೋ ಟೀಚಿಂಗ್ ಒಳಗಡೆ ಹೇಳ್ತಾರ. ಮೈಕ್ರೋ ಟೀಚಿಂಗ್ ಒಳಗಡೆ ಯಾವ ತರ ಕ್ವಶನ್ ಕೇಳ್ಬೋದಪ್ಪ ಅಂತಂದ್ರೆ ಹೇಳಿ ನೋಡ್ರಿ ಇವಾಗ, ಅಂದ್ರೆ ಶಾರ್ಟ್ ಟೈಮು ಅದ್ರೊಳಗೆ ಎಕ್ಸಲೆನ್ಸ್ ಆಗ್ಬೇಕು ನೀವು. ಹೌದಾ, ಕರೆಕ್ಟ್ ಆಗಿ ಹೇಳ್ಬೇಕು, ಅದು ಜಲ್ದಿ ಅರ್ಥ ಆಗ್ಬೇಕು. ಒಂದು ಟಾಪಿಕ್ ಬೇಗ ಬೇಗ ಹೇಳ್ಬೇಕು, ಮತ್ತೆ ಕರೆಕ್ಟ್ ಆಗಿ ಹೇಳ್ಬೇಕು, ಜಲ್ದಿ ಅರ್ಥ ಆಗಿರ್ಬೇಕು. ಅಂದಾಗ ಏನಾಗುತ್ತ, ಚೆನ್ನಾಗಿರ್ತದೆ. ಹೌದಾ, ದೆನ್ ಅದಾದ್ಮೇಲೆ ಮೈಕ್ರೋ ಟೀಚಿಂಗ್, ಸಾರಿ. ಹೌದಾ, ನೆಕ್ಸ್ಟ್ ಟೀಮ್ ಟೀಚಿಂಗ್ ಅಂತ ಅಂದ್ರೆ ಏನಪ್ಪಾ. ಸೊ ಟೀಮ್ ಟೀಚಿಂಗ್ ಬಂದ್ಬಿಟ್ಟು ಏನಾಗಿರ್ತಂತಂದ್ರೆ ಒಂದು ಕ್ಲಾಸ್ ರೂಮ್. ಓಕೆ, ಹೌದಾ, ಇಲ್ಲಿ ಓಕೆ, ಇಲ್ಲೊಬ್ರು ಲೆಕ್ಚರ್ಸ್ ಇರ್ತಾರ, ಇಲ್ಲೊಬ್ರು ಟೀಚರ್ಸ್. ಹೌದಾ, ಇಲ್ಲಿ ಏನಾಗೈತ್ರಿ, ಇವರೊಬ್ರು ಎಷ್ಟು ಮಂದಿ ಆದ್ರು, 3 ಮೆಂಬರ್ಸ್ ಆದ್ರು. ಇದಕ್ಕೆ ಏನಂತಾರಪ್ಪ ಅಂದ್ರೆ ಇದೊಂದು ಟೀಮ್. ಹೌದಾ, ಈ ಟೀಮ್ ಏನ್ ಮಾಡುತ್ತಾ, ಒಂದು ಕ್ಲಾಸ್ ರೂಮ್ ನ ಮ್ಯಾನೇಜ್ ಮಾಡ್ಬೇಕು. ಹೌದಾ, ಇಲ್ಲೊಬ್ಬ ಲೆಕ್ಚರ್ ಈ ವಿದ್ಯಾರ್ಥಿಗಳು ಹೇಳಕ್ ಕುಂತಾರ, ಈ ಒಬ್ಬ ಲೆಕ್ಚರ್ಸ್ ಈ ವಿದ್ಯಾರ್ಥಿಗಳು ಹೇಳಕ್ ಕುಂತಾರ, ಈ ಲೆಕ್ಚರ್ ಈ ಒಂದು ಕಾನ್ಸೆಪ್ಟ್ ನ ಯಾರು ನೋಡಕ್ ಕುಂತಾರ, ಇವ್ರು ನೋಡಕ್ ಕುಂತಾರ. ಫಾರ್ ಎಕ್ಸಾಂಪಲ್ ಇವ್ರು ಹೇಳ್ತಕ್ಕಂಥ ವಿಷಯ ಇವ್ರಿಗೆ ಅರ್ಥ ಆಗಿಲ್ಲಪ್ಪ ಅಂತಂದಾಗ ಇವ್ರು ಬರ್ತಾರ, ಇವ್ರಿಗೆ ಹೇಳ್ತಕ್ಕಂಥ ವಿಷಯ ಅರ್ಥ ಆಗಿಲ್ಲ ಅಂದ್ರೆ ಇವ್ರು ಬರ್ತಾರ, ಇವ್ರಿಬ್ರಿಗೂ ಆಗ್ಲಿಲ್ಲಪ್ಪ ಅಂತಂದಾಗ ಯಾರು ಬರ್ತಾರ್ರಿ, ಈ ಟೀಚರ್ ಬಂದು ಹೇಳ್ತಾರ. ಅವಾಗ ಇದೇನಾಗತ್ತಪ್ಪ ಅಂದ್ರೆ ಟೀಮ್ ಟೀಚಿಂಗ್ ಆಗುತ್ತೆ. ಓಕೆ, ಕಾನ್ಸೆಪ್ಟ್ ಕ್ಲಿಯರ್. ಇದನ್ನ ಯಾರ್ಯಾದ್ರು 1963 ಒಳಗಡೆ ವಿಲಿಯಂ ಅಲೆಕ್ಸಾಂಡರ್ ಒಬ್ಬ ಹೇಳ್ತಾರ. ಹೌದಾ, ಇದನ್ನ ಕ್ವಶನ್ ಬಹಳ ಸಲ ಕೇಳ್ಯಾರೆ. ಒಂದು ಮೈಕ್ರೋ ಟೀಚಿಂಗ್, ಇನ್ನೊಂದು ಟೀಮ್ ಟೀಚಿಂಗ್. ಎವ್ರಿ ಎಕ್ಸಾಮ್ ಒಳಗೆ ಎಲ್ಲಾದ್ರೂ ಒಂದ್ ಕಡೆ ಬಂದೇ ಬಂದಿರ್ತಾವ. ಕಾನ್ಸೆಪ್ಟ್ಗಳು ಎಷ್ಟು ಕ್ಲಿಯರ್ ಆಗ್ತಾವ ನಮಗೆ ಅಷ್ಟು ನಮಗೆ ಒಳ್ಳೇದು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ವೇರಿಯಸ್ ಟೀಚಿಂಗ್ ಮೆಥಡ್ಸ್. ಹೌದಾ, ಇದು ಯಾವ ರೀತಿ ಅದಾವ, ಯಾವ ರೀತಿ ಬರ್ತಾವ ಕ್ವಶನ್ ಅದ್ರ ಬಗ್ಗೆ ಈ ರೀತಿಯಾಗಿ. ನೆಕ್ಸ್ಟ್ ಹೆಂಗಪ್ಪ ಅಂತಂದ್ರೆ ಇಲ್ಲೇನ್ರಿ, ಇದು ಟೀಚರ್ ಸೆಂಟ್ರಿಕ್, ಆಮೇಲೆ ಸ್ಟೂಡೆಂಟ್ ಸೆಂಟ್ರಿಕ್, ಇಲ್ಲಿ ಮತ್ತೆ ಪ್ರಾಜೆಕ್ಟ್ ಮೆಥಡ್ಸ್. ಹೌದಾ,
ಈ ಸಮೇತ ಏನಾಗುತ್ತಪ್ಪ ಅಂದ್ರೆ ಇದು ಸಮೇತ ಹೇಳ್ತೀವಿ, ಯಾರಿಗೆ ಹೇಳ್ತೀವಿ ನಾವು ಸ್ಟೂಡೆಂಟ್ಸ್ ಗಳಿಗೆ ಪ್ರಾಜೆಕ್ಟ್ ಗಳಿಗೆ ಈ ರೀತಿ ಕೊಟ್ಟಿರ್ತೀವಿ, ಅದು ಸಮೇತ ಏನಾಗುತ್ತೆ ಸ್ಟೂಡೆಂಟ್ ಸೆಂಟ್ರಿಕ್ ಆಗುತ್ತೆ. ಅದನ್ನ ಇದಾದ್ಮೇಲೆ ಸ್ಟೂಡೆಂಟ್ ಸೆಂಟ್ರಿಕ್ ಆಗುತ್ತಾ, ಇದು ಸಮೇತ ಸಾಲ್ವಿಂಗ್ ಸ್ಟೂಡೆಂಟ್ ಸೆಂಟ್ರಿಕ್ ಆಗುತ್ತಾ. ಮೈಕ್ರೋ ಟೀಚಿಂಗ್ ಸಮೇತ ಏನಾಗುತ್ತಪ್ಪ ಅಂತಂದ್ರೆ ಮೈಕ್ರೋ ಟೀಚಿಂಗ್ ಒಳಗಡೆ ಯಾರ್ಯಾರು ಭಾಗವಹಿಸ್ತಾರ ಕ್ವಶನ್ ಮಾರ್ಕ್ ಬಹಳ ಇಂಪಾರ್ಟೆಂಟ್. ಇಲ್ಲಿ ಯಾರು ಮೈಕ್ರೋ ಟೀಚಿಂಗ್ ಒಳಗಡೆ ಯಾರು ಭಾಗವಹಿಸ್ತಾರ, ಹೌದಾ. ಅದಾದ್ಮೇಲೆ ಟೀಮ್ ಟೀಚಿಂಗ್, ಮೈಕ್ರೋ ಟೀಚಿಂಗ್ ಭಾಗವಹಿಸ್ಬೇಕಪ್ಪ ಅಂದ್ರೆ ಅವ್ರಿಗೆ ಏನ್ ಎಬಿಲಿಟಿಗಳು ಬೇಕು, ಈ ರೀತಿಯ ಕ್ವಶನ್ ಗಳನ್ನ ರೇಸ್ ಮಾಡ್ತಾರ. ಬಹಳ ಸಿಂಪಲ್ ಇದೆ ಬಟ್ ವೆರಿ ಕಾಂಪ್ಲಿಕೇಟೆಡ್. ಯಾಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ಕ್ವಶನ್ ಗಳು ಬರ್ತಾವ. ಈಗ ಲೆಕ್ಚರ್ ಮೆಥಡ್ ಅದ್ ನೋಡಿದ್ವಿ, ಇಂಡಕ್ಟಿವ್ ಮೆಥಡ್ ಅಂತ ನೋಡಿದ್ವಿ, ಇದನ್ನೇ ಬಹಳ ಕನ್ಫ್ಯೂಸ್ ಆಗ್ತಾ ಇರ್ತಾರೆ ಬಹಳ ಮಂದಿ. ವೆಲ್ಡ್ ಇಂಡಕ್ಟಿವ್ ಮೆಥಡ್, ಡಿಡಕ್ಟಿವ್ ಮೆಥಡ್ ಒಳಗಡೆ. ಯಾಕಪ್ಪ ಅಂದ್ರೆ ಇಲ್ಲಿ ಸ್ಪೆಷಲ್ ಟು ಜನರಲ್ ಇದೆ, ಜನರಲ್ ಟು ಸ್ಪೆಷಲ್ ಇದೆ. ಯಾವ್ದಕ್ಕೆ ಸ್ಪೆಷಲ್ ಅಂತೀವಿ, ಯಾವ್ದಕ್ಕೆ ಜನರಲ್ ಅಂತೀವಿ ಬಗ್ಗೆ ಬಹಳ ಕನ್ಫ್ಯೂಸ್ ಇರ್ತದೆ. ಒಂದ್ಸಲ ನೀವು ಕ್ಲಾರಿಟಿ ಆಗಿ ಇದನ್ನ ಅರ್ಥ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ಏನಾಗುತ್ತೆ ನಮಗೆ ಅದು ಅರ್ಥ ಆಗಕ್ ಸಾಧ್ಯ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಮೈ ಸೈಡ್. ಇನ್ನೊಂದಿದೆ, ಸೊ ಇದನ್ನ ಬರ್ದಿದ್ದೀನಿ ಇಲ್ಲಿ. ಇದೇನಪ್ಪ ಇದು ಕನ್ಸ್ಟ್ರಕ್ಷನ್, ಎಂಜಾಯ್ಮೆಂಟ್, ಆಮೇಲೆ ಪ್ರಾಬ್ಲಮ್, ಆಮೇಲೆ ಸ್ಪೆಸಿಫಿಕ್ ಲರ್ನಿಂಗ್. ಇದನ್ನ ಯಾರು ಹೇಳ್ತಾರಪ್ಪ ಅಂತಂದ್ರೆ ಇದು ಪ್ರಾಜೆಕ್ಟ್ ಮೆಥಡ್ ಒಳಗಡೆ ಹೇಳ್ಕೊಂಬರ್ತಾರೆ ಯಾರು, ಕ್ಲಿಪ್ ಟ್ರಿಕ್ ಅವರು. ಓಕೆ, ಏನ್ ಹೇಳ್ತಾರೆ ಫಸ್ಟ್ ಎದ್ದು ಏನೇ ರಚನೆ ಮಾಡ್ಬೇಕು ನೀವು, ಒಂದು ನಾಟಕ ರಚನೆ ಮಾಡ್ತಕ್ಕಂಥ ಪ್ರಾಜೆಕ್ಟ್, ಹೌದಾ. ವಿದ್ಯಾರ್ಥಿಗಳು ಹೇಳ್ತಾರೆ ಓಕೆಪ್ಪ ನೀವೆಲ್ಲರೂ ನೀವು 4 ಮಂದಿ ಸೇರೆ ಮಾಡ್ರಿ, ಒಂದು ನಾಟಕ ಮಾಡ್ರಿ, ಹೌದಾ. ಅಲ್ಲಿ ಅವಾಗ ಏನಾಗುತ್ತಾ, ಅವ್ರು ಯಾವ ರೀತಿ ಮಾತಾಡ್ತಾರ, ಅವ್ರ ಹಾವಭಾವಗಳ ಎಕ್ಸ್ಪ್ರೆಷನ್ಸ್, ಅವ್ರಿಗೆ ಏನ್ ಕಲ್ತಾರ, ಅವ್ರು ಹೇಳ್ತಕ್ಕಂಥ ಕಲೆಗಳೇನ್ ಮಾಡ್ತಾವಲ್ಲಿ ಹೊರಗೆ ಬರಕ ಸಾಧ್ಯ ಆಗುತ್ತೆ. ಆಮೇಲೆ ಎಂಜಾಯ್ಮೆಂಟ್ ಏನಿರ್ಬೇಕು, ಸಂಗೀತದ ಅನುಭವ, ಹೌದಾ. ಇದು ಜಸ್ಟ್ ಎಕ್ಸಾಂಪಲ್ ಹೇಳಕ್ ಬಂತೀನಿ. ಒಂದು ಎಂಜಾಯ್ಮೆಂಟ್ ಅಂದ್ರೆ ಏನ್ ಯಾವ ರೀತಿಯಾಗಿ ಬಿಲ್ಡ್ ಮಾಡ್ಬೇಕು ಒಂದು ಸ್ಕೂಲ್ ಒಳಗಡೆ ವಿದ್ಯಾರ್ಥಿಗಳ ಒಂದು ಮನಸ್ಥೈರ್ಯವನ್ನ. ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನ್ ನೋಡ್ರಿ, ಪ್ರಾಬ್ಲಮ್ ಸಾಲ್ವಿಂಗ್ ಏನ್ ಮಾಡ್ತಾರ, ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರ ಟೀಚರ್ಸ್, ಅದಕ್ಕೆ ಬೇಕಾಗಿರ್ತಕ್ಕಂತ ಎಲ್ಲ ಇಕ್ವಿಪ್ಮೆಂಟ್ ಕೊಟ್ಟಿರ್ತಾರ, ಸ್ಟೂಡೆಂಟ್ ಏನ್ ಮಾಡ್ಬೇಕು ಅದನ್ನ ಸಾಲ್ವ್ ಮಾಡ್ಬೇಕು, ಹೌದಾ. ದೆನ್ ಸ್ಪೆಸಿಫಿಕ್ ಲರ್ನಿಂಗ್, ಸೊ ಒಂದು ವೆರೈಟಿ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ನ ಕಲಿಬೇಕು. ಅದು ಈಜ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಚೆಸ್ ಆಗಿರ್ಬೋದು, ಹೌದಾ. ಈ ರೀತಿ ಯಾರು ಹೇಳ್ತಾರಪ್ಪ ಅಂತಂದ್ರೆ ಪ್ರಾಜೆಕ್ಟ್ ಮೆಥಡ್ ಒಳಗಡೆ WH ಕ್ಲಿಪ್ ಟ್ರಿಕ್ ಅವರು ಹೇಳ್ಕೊಂಡ್ ಬರ್ತಾರ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಮೈ ಸೈಡ್. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಆಲ್.